ಮಂದಿಯನ್ನ ಬಂಧಿಸಿ ಅಪಾರ ಪ್ರಮಾಣದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪಾರ್ಟಿಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು ಎನ್ನಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಿದೆ ಅನ್ನೋದನ್ನ ಅರಿತ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ತಡರಾತ್ರಿ 1 ಗಂಟೆ ವೇಳೆಗೆ ದಾಳಿ ನಡೆಸಿದರು. ಪಾರ್ಟಿಯಲ್ಲಿ ತೊಡಗಿದ್ದ 20ಕ್ಕೂ ಹೆಚ್ಚು ಮಂದಿ ಪರಾರಿಯಾಗಿದ್ದಾರೆ. ಇನ್ನೂ ಕೆಲವರನ್ನ ಇಲ್ಲಿ ರಾಜ್ಯದ ಯುವ ಜನರನ್ನ ಹಾಳು ಮಾಡೋದಕ್ಕೆ ಈಗ ಎಲ್ಲ ಸಿಕ್ಕಿದೆ. No ganja inside, no. ನಿನ್ನೆ ರಾತ್ರಿ ಬೆಂಗಳೂರಿನ ಮಂಚನಬೆಲೆ ಡ್ಯಾಮ್ ಏನಿದೆ, ಸೊ ಅದರ ಬಳಿ ಇಟ್ಕೊಂಡು ರೇವ್ ಪಾರ್ಟಿ ನಡೀತಾ ಇದ್ದಂತೂ ಇಲ್ಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಇಲ್ಲಿದ್ದಂತಹ ಏನು ಯುವಕರು ಯುವತಿಯರನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಈ ಒಂದು ದೃಶ್ಯಗಳಲ್ಲಿ ಇದ್ದಂತಹ ಪ್ರತಿಯೊಂದು ಯುವಕ ಯುವತಿಯರ ಬಳಿ ಕೂಡ ಒಂದು ಗಾಂಜಾ ಅಫೀಮು ಮುಂತಾದ ಒಂದು ಮಾದಕ ವಸ್ತುಗಳ ಚಿಕಿತ್ಸೆಯಲ್ಲಿ ಇಲ್ಲಿಗೆ ಬಂದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವರನ್ನ ಖರೀದಿ ಹೊಡೆದು ನಂತರ ಪೊಲೀಸರಿಗೆ ವೀಕೆಂಡ್ ಮೋಜಿಗೆ ಡ್ರಗ್ಸ್ ನ ನಂಟು ಇಲ್ಲಿ ಸೇರ್ಕೊಂಡಿದೆ. ಬೆಂಗಳೂರಿನ ಮಂಚನಬೆಲೆ ಡ್ಯಾಮ್ ಬಳಿ ನಿನ್ನೆ ತಡರಾತ್ರಿ ಒಂದು ರೇವ್ ಪಾರ್ಟಿ ನಡೀತಾ ಇತ್ತು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಹೀಗೆ ಪೊಲೀಸರು ಇಲ್ಲಿ ಗಾಂಜಾ ಅಫೀಮು ಮುಂತಾದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ಬಂದಿದ್ದಂತಹ ಸಾಕಷ್ಟು ನೂರಾರು ಯುವಕರು ಇದ್ರು, ಜೊತೆಗೆ ಯುವತಿಯರು ಕೂಡ ಇದ್ರು. ಇದರಲ್ಲಿ 70 ಜನ ಪರಾರಿ ಕೂಡ ಆಗಿದ್ದಾರೆ. ಆದ್ರೆ ಇನ್ನು ಉಳಿದಂತಹ 30 ಜನರನ್ನ ಬಂಧಿಸಿದ್ದಾರೆ. ಏಕಾಏಕಿ ಏನು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಒಂದು ಮಾಹಿತಿ ಸಿಕ್ತು. ಅಂದ್ರೆ ಇಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಈ ರೀತಿ ಒಂದು ರೇವ್ ಪಾರ್ಟಿ ನಡೀತಾ ಇದೆ. ಈ ಒಂದು ರೇವ್ ಪಾರ್ಟಿ ನಡೀತಾ ಇತ್ತು. ಈ ಒಂದು ಪಾರ್ಟಿಯಲ್ಲಿ ಸಾಕಷ್ಟು ಒಂದು ಮಾದಕ ವಸ್ತುಗಳನ್ನ ಬಳಸ್ಕೊಳ್ಳಾಗ್ತಾ ಇದೆ. ಯುವ ಜನತೆಯನ್ನ ಹಾಳು ಮಾಡುವಂತಹ ಉದ್ದೇಶದಿಂದಾನೇ ಈ ಒಂದು ರೇವ್ ಪಾರ್ಟಿಯಲ್ಲಿ ನಡೀತಾ ಇದೆ ಅಂತ ಇದು ಖಚಿತ ಮಾಹಿತಿ ಸಿಕ್ಕಿದೆ. ಹಾಗೆ ಏನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಯುವಕ ಯುವತಿಯರೇ ಹೆಚ್ಚಾಗಿ ಈ ಒಂದು
ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಂತಹ ಯುವಕರೇನಿದ್ದಾರೆ, ಎಂಜಿನಿಯರ್ಸ್ ಎಲ್ಲ ಕೂಡ ಸಾಫ್ಟ್ವೇರ್ ಎಂಜಿನಿಯರ್ಸ್ ಇವರೆಲ್ಲ ಬಂದು ಇಲ್ಲಿ ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರು. ಇಲ್ಲಿಗೆ ಬಂದಂತಹ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವರ ಬಳಿ ಸಿಕ್ಕಿರುವಂತಹ ಒಂದು ಗಾಂಜಾ ಅಫೀಮು ಮುಂತಾದವುಗಳನ್ನ ವಶಪಡಿಸಿಕೊಂಡ್ರೆ. ಜೊತೆಗೆ ಪೊಲೀಸರಿಗೆ ಕೂಡ ವಿಷಯ ಮುಟ್ಟಿಸಿದರೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಇಲ್ಲಿದ್ದಂತಹ ಒಂದು ಯುವಕ ಯುವತಿಯರನ್ನ ಬಂಧಿಸಿದ್ದಾರೆ. ಜೊತೆಗೆ ಇವರ ಬಳಿ ಇದ್ದಂತಹ ಒಂದು ಮಾದಕ ವಸ್ತುಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಅಂಶ ಅಂದ್ರೆ ಓದಿರುವಂತಹ ವಿದ್ಯಾವಂತಹ ಯುವಕ ಯುವತಿಯರೇ ಇಂತಹ ಒಂದು ಪಾರ್ಟಿಗಳಲ್ಲಿ ತೊಡಗಿದ್ದಂಥದ್ದು. ಕೇವಲ ಪಾರ್ಟಿ ಮಾತ್ರ ಅಲ್ಲ, ಪಾರ್ಟಿಯ ಜೊತೆಗೆ ಇಲ್ಲಿ ಡ್ರಗ್ಸ್ ನ ನಂಟು ಕೂಡ ಚಿತ್ರೆ ಮಕಾನ ಮಕ ತಿರ್ಸ್ರಿ ಕೆಂಚ ಬರಲೇ